ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನರಸಿಂಹಮೂರ್ತಿ ಟಿ ಎನ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೈಸೆನ್ಸ್ ಟಿ ವಿನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು. ಫಸ್ಟು ನೀವು ಟಿ ವಿ ಆನ್ ಮಾಡಿಬಿಟ್ಟು ಇಂಟರ್ನೆಟ್ ಕನೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ಮುಖಾಂತರ ಕನೆಕ್ಟ್ ಮಾಡ್ಕೊಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇದ್ದರೆ ಅದ್ರ ಮುಖಾಂತರನೂ ಕನೆಕ್ಟ್ ಮಾಡ್ಕೊಬೋದು. ನೋಡಿ, ಇಲ್ಲಿ ನೋಟಿಫಿಕೇಷನಲ್ಲಿ ನಿಮ್ಮ ಟಿ ವಿ ಇಂಟರ್ನೆಟ್ಗೆ ಕನೆಕ್ಟ್ ಆಗಿದೆಯಾ ಇಲ್ವ ಅಂತ ತೋರಿಸುತ್ತೆ. ನೋಡಿ, ಇಲ್ಲಿ ವೈಫೈ ಈಸ್ ನಾಟ್ ಕನೆಕ್ಟೆಡ್ ಅಂತ ತೋರಿಸ್ತಾ ಇದೆ. ನೀವು ವೈಫೈ ಮುಖಾಂತರ ಕನೆಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ವೈಫೈ ಆನಲ್ಲಿರಬೇಕು. ನೋಡಿ, ನಂದು ಮೊಬೈಲು ಓಪೋ A78. ನಾನು ವೈಫೈ ಮುಖಾಂತರ ಕನೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಫಸ್ಟು ಪಾಸ್ವರ್ಡ್ ಹಾಕಬೇಕಾಗುತ್ತೆ ನಿಮ್ಮ ಮೊಬೈಲ್ದು. ಕನೆಕ್ಟ್ ಆಗ್ತಿದ್ದಂಗೆ ಇಲ್ಲಿ ಕನೆಕ್ಟೆಡ್ ಅಂತ ತೋರಿಸ್ತಾ ಇದೆ ನೋಡಿ, ಕನೆಕ್ಟೆಡ್ ಸಕ್ಸಸ್ಫುಲಿ ಅಂತ. ಮತ್ತು ಬ್ಯಾಕ್ ಹೋಗಿ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ. ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಡಿವೈಸ್ ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು. ಇಲ್ಲಿ ಅಬೌಟ್ ಸೆಲೆಕ್ಟ್ ಮಾಡಿ, ಸಿಸ್ಟಮ್ ಅಪ್ಡೇಟ್ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಚೆಕಿಂಗ್ ಫಾರ್ ಅಪ್ಡೇಟ್ ಅಂತ ತೋರಿಸ್ತಾ ಇದೆ. ಫ್ರೆಂಡ್ಸ್, ಅಪ್ಡೇಟ್ ಇದ್ದರೆ ಈ ಥರ ತೋರಿಸುತ್ತೆ. ನೋಡಿ, 1 GB ಇದೆ, 1 GB ಇಂಟರ್ನೆಟ್ ಬೇಕಾಗುತ್ತೆ ಮಿನಿಮಮ್. ಇಲ್ಲಿ ಡೌನ್ಲೋಡ್ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಗ್ತಿದ್ದಂಗೆ ಅದೇ ವೆರಿಫೈಯಿಂಗ್ ಅಂತ ತೋರಿಸುತ್ತೆ. ವೆರಿಫೈಯಿಂಗ್ ಆದಮೇಲೆ ನಿಮ್ಮ ಟಿ ವಿ ಆಟೋಮೆಟಿಕ್ಕಾಗಿ ರೀಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಅಪ್ಡೇಟು ಇನ್ಸ್ಟಾಲ್ ಆಗ್ತಾ ಇದೆ. ಸ್ಟೆಪ್ 1 ತೋರಿಸ್ತಾ ಇದೆ ನೋಡಿ, 1 of 2 ಅಂತ. ನೋಡಿ, ಸ್ಟೆಪ್ 1 ಕಂಪ್ಲೀಟ್ ಆಗಿ ಈಗ ಸ್ಟೆಪ್ 2 ಸ್ಟಾರ್ಟ್ ಆಗಿದೆ. ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದಮೇಲೆ ಡೌನ್ಲೋಡೆಡ್ ಆ್ಯಂಡ್ ವೆರಿಫೈಡ್ ಅಂತ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಸಿಸ್ಟಮ್ ಅಪ್ಡೇಟ್ ರೆಡಿ ಅಂತ ತೋರಿಸುತ್ತೆ. ಈಗ ರೀಸ್ಟಾರ್ಟ್ ನಾವು ಕ್ಲಿಕ್ ಮಾಡಿ, ನಿಮ್ಮ ಟಿ ವಿ ರೀಸ್ಟಾರ್ಟ್ ಆಗುತ್ತೆ. ಈಗ ರೀಸ್ಟಾರ್ಟ್ ಆಗ್ತಿದ್ದಂಗೆ ಇಲ್ಲಿ ಲೋಡಿಂಗ್ ಡಾಟಾ ಅಂತ ತೋರಿಸ್ತೈತೆ. ಇದು 100% ಆಗಬೇಕು, ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು 100% ಕಂಪ್ಲೀಟ್ ಆದಮೇಲೆ ನಿಮ್ಮ ಟಿ ವಿ ರೆಡಿ ಆಗುತ್ತೆ ನೋಡೋದಕ್ಕೆ. ಸ್ನೇಹಿತರೆ, ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನೀವು ಟಿ ವಿ ಯೂಸ್ ಮಾಡ್ಕೊಬೋದು. ನೀವು ಇದೇ ರೀತಿ ನನ್ನ ಮೆಥಡ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಹೈಸೆನ್ಸ್ ಟಿ ವಿನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಕರ್ನಾಟಕ.